ಹಾಯ್ ಗಾಯ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರು. ಆ್ಯಂಡ್ ನೀವು ಕೂಡ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇವತ್ತಿನ ವ್ಲಾಗಲ್ಲಿ ನಾನು ಜಸ್ಟ್ ಡಿನ್ನರ್ ಹೇಗಿರುತ್ತೆ, ನನ್ನ ಡಿನ್ನರಲ್ಲಿ ಏನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಆಲ್ಸೋ ನಾನು ಸ್ನ್ಯಾಕ್ಸ್ ಏನೆಲ್ಲ ಪ್ರಿಪೇರ್ ಮಾಡ್ತೀನಿ, ಡೈಲಿ ವಿಡಿಯೋಸ್ ಹಾಕ್ತಾಯಿದ್ದೀನಿ ಶಾರ್ಟ್ಸಲ್ಲಿ. ಸೊ ಒಂದ್ಸತಿ ಚೆಕ್ ಮಾಡಿ. ಡೈಲಿ ಈವ್ನಿಂಗ್ ಸ್ನ್ಯಾಕ್ ಕಂಪಲ್ಸರಿ ಇರುತ್ತೆ ಮನೇಲಿ, ಹಾಗಾಗಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದ್ಸತಿ ಚೆಕ್ ಮಾಡ್ತಾಯಿರಿ. ಅಥವಾ ಒಂದ್ಸತಿ ನಾನು ಮನೇಲಿ ಮಾಡಿದರೆ ಇನ್ನೊಂದ್ಸತಿ ಸಮ್ಟೈಮ್ಸ್ ಹೊರಗಡೆ ಹೋಗಿರ್ತೀವಿ ಅಥವಾ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದು ಇರುತ್ತೆ. ಜಾಸ್ತಿ ವೀಕಲ್ಲಿ ಒನ್ ಡೇ ಹೊರಗಡೆ ಅಂತ ಹೋಗಿರ್ತೀವಿ. ಸೊ ಆ್ಯಕ್ಚುಲಿ ಇವತ್ತು ಮಾರ್ನಿಂಗು ಲೇಟಾಗಿ ಬರ್ತೀನಿ ಅಂತ ಮಾರ್ನಿಂಗೇ ನಂಗೆ ಹೇಳಿದರು. ಸೊ ಹಾಗಾಗಿ ನಾನು ಸ್ನ್ಯಾಕ್ ಬೇಡ, ಡೈರೆಕ್ಟು ಡಿನ್ನರ್ಗೆ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಟ್ 8 ಗಂಟೆಗೆಲ್ಲ ಬಂದರು, ಆಫೀಸಿಂದ ಬಂದರು. ಹಾಗೆ ಬರ್ತಾ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ದ್ವಿಕಾ ನಾನು ಎಲ್ಲ ಸೇರಿ ತಿಂದ್ವಿ. ಅದಾದಮೇಲೆ ನಾನು ಡಿನ್ನರ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ನಾನಿವಾಗ ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಸೊಪ್ಪು 10 ರೂಪೀಸ್ಗೆ 3 ಕಟ್ಟು ಎಲ್ಲ ತೊಗೊಂಡು ಬಂದಿದ್ವಿ. ಹಾಗಾಗಿ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಪಾಲಕ್ಕಿಂದ. ಹಾಗಾಗಿ ಪಾಲಕ್ಕು ಅಥವಾ ಮೆಂತ್ಯ ಸೊಪ್ಪು ಇದೇ ರೀತಿ ಸೊಪ್ಪುಗಳು ತಂದರೆ ಅದನ್ನು ಈ ರೀತಿ ಪಲ್ಯಕ್ಕಿಂತ ಜಾಸ್ತಿ ಸಾಂಬಾರಲ್ಲಿ ಅಥವಾ ಈ ರೀತಿ ಚಪಾತಿಲಿ ಮಾಡ್ತೀನಿ. ಹಾಗೆ ಬೀಟ್ರೂಟ್ ಚಪಾತಿ ಕೂಡ ಯಾವಾಗಲಾದರೂ ಮಾಡ್ತಾಯಿರ್ತೀನಿ. ಸೊ ಇದ್ದಾಗ ಮಾತ್ರ ಅದನ್ನು ಒಂದು ಸತಿ ಚಪಾತಿ ಅಥವಾ ಒಂದು ಸತಿ ಪಲ್ಯ ಮಾಡ್ತೀನಿ. ಸೊ ಪಾಲಕ್ಕಂತೂ ಸಾಂಬಾರಲ್ಲಿ ಜಾಸ್ತಿ ಹಾಕಿರ್ತೀನಿ, ಪಲ್ಯ ಒಂದು ಸತಿ. ಹಾಗೆ ಈ ರೀತಿ ಚಪಾತಿಲಿ 1-2 ಸತಿ ಆಗುತ್ತೆ. 3 ಕಟ್ಟಿದೆ. ಸೊ ಹಾಗಾಗಿ ಆಯಿಲ್ ಡೀಪ್ ಫ್ರೈ ಮಾಡೋದು ಬೇಡ, ಯಾವುದು ಕರೆದಿರೋ ಐಟಮ್ಸ್ ಮಾಡೋದು ಬೇಡ ಅಂತ ಚಪಾತಿ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸು ತೊಗೊಂಡು ಬಂದಿದ್ದು ಏನು ಮಾಡತ್ತಿದ್ದೀನಿ ತಿಂದ್ಬಿಟ್ಟು ಅದಾದಮೇಲೆ ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ವು. ಹಾಗೆ ಇವತ್ತಿನ ಡಿನ್ನರಲ್ಲೇ ನಾನು ಮೆಥಿ ದಾಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಮೆಂತ್ಯ ಪಲ್ಯನೂ ತುಂಬಾ 10 ರೂಪೀಸ್ಗೆ ಅದು ಕೂಡ ಅಷ್ಟೇ 3 ಕಟ್ಟು ಬಂದಿತ್ತು. ಹಾಗಾಗಿ ಅದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸಡನ್ನಾಗಿ ಇನ್ನೊಂದು ಪಲ್ಯನೂ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೆ ನಾನು. ಹಾಗಾಗಿ ಇವ್ರು ಕೂಡ ಸೇವ್ ಭಾಜಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಸೇವ್ ಭಾಜಿ ಮಾಡಿದ್ವಿ. ಹಾಗೆ ಒಂದು ಆರ್ಡ್ರ್ ಕೂಡ ಮಾಡಿದ್ದೆ, ಅದು ಕೂಡ ರಿಸೀವ್ ಆಗಿತ್ತು. ಹಾಗಾಗಿ ಇವತ್ತು ಅನ್ಬಾಕ್ಸಿಂಗ್ ಕೂಡ ಮಾಡಿದೆ. ಅದನ್ನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಒಂದು ಸತಿ ಚೆಕ್ ಮಾಡಿ. ಸೊ ಈ ಪಲ್ಯ ಕೂಡ ನಾನು ಕಟ್ ಮಾಡಿದ್ದೆ, ಹಾಗೆ ಕಟ್ ಮಾಡಿ ಇಟ್ಟಿದ್ದೆ. ಹಾಗಾಗಿ ಇದು ಕೂಡ ಪಲ್ಯ ಮಾಡಿದ್ರೆ ಆಯಿತು ಅಂತ ಇದನ್ನು ಮಾಡಿದೆ. ಮೆಥಿ ದಾಲ್ ಕ್ಯಾನ್ಸಲ್ ಮಾಡಿದೆ. ಆ್ಯಕ್ಚುಲಿ ಮೆಥಿ ದಾಲು ಹಾಗೆ ಪುಲ್ಕ ಅಥವಾ ಈ ರೀತಿ ಚಪಾತಿ, ಪಾಲಕ್ ಚಪಾತಿ ಜಸ್ಟ್ ಚಿಕ್ಕದಾಗಿ ಚಪಾತಿ ಮಾಡಿ ಅದಕ್ಕೆ ಬೆಣ್ಣೆ ಎಲ್ಲ ಬಟ್ರ್ ಎಲ್ಲ ಹಾಕಿ ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮೆಥಿ ದಾಲ್ ಅಂತೂ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದರೆ ಅಂತೂ ತುಂಬ ಸಖತ್ತಾಗಿರುತ್ತೆ. ಸೊ ಹಾಗೆ ನಾನು ಈವ್ನಿಂಗಲ್ಲಿ ಸ್ವಲ್ಪ ಜಾಸ್ತಿ ಅದು ಮಾಡ್ತೀನಿ, ಬಿಕಾಸ್ ಅವರು ಕೂಡ ಮನೇಲಿ ಇರ್ತಾರೆ, ಹಾಗೆ ಬಿಸಿಯಾಗಿ ತಿಂತಾರೆ ಅಂಥೇಳಿ. ಕೆಲವೊಂದರ ಈ ರೀತಿಯಾಗಿರೋದು ಸ್ವಲ್ಪ ಈವ್ನಿಂಗ್ ಸ್ವಲ್ಪ ಆದಷ್ಟು ಬೇಗ ಮಾಡ್ತೀನಿ. ಲೇಟಾಗಿ ಮಾಡಿದರೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಬೇಗನೆ ಆದಷ್ಟು ಬೇಗ ಈ ರೀತಿ ಎಲ್ಲನೂ ವಿತ್ ಸಲಾಡ್ ಎಲ್ಲನೂ ಮಾಡಿರ್ತೀನಿ. ಸೊ ಇವತ್ತು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಹಾಗೆ ಲೇಟಾಗಿ ಸ್ನ್ಯಾಕ್ಸ್ ತಿಂದ್ವಿ. ಹಾಗೆ ಸ್ವಲ್ಪ ಲೇಟ್ ಊಟನೂ ಆಗುತ್ತೆ ಅಂಥೇಳಿ ಇಷ್ಟೇ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಮತ್ತು 2 ಥರ ಗ್ರೇವಿ ಕೂಡ ಜಾಸ್ತಿ ಆಯ್ತದು ಸೇವ್ ಭಾಜಿ. ಸೊ ಹಂಗಾಗಿ ಅದೇ ಕರೆಕ್ಟ್ ಆಗುತ್ತೆ ನಮ್ಮ ಈ ಊಟಕ್ಕೆ. ಹಾಗಾಗಿ ನಾನು ಮೆಥಿ ದಾಲ್ ಮಾಡಲಿಲ್ಲ. ಮೆಥಿ ದಾಲ್ ಮಾಡಿದರೆ ಅದು ಕೂಡ ಅಷ್ಟೇ 2-3 ಜನಕ್ಕೆ ಆಗುವಷ್ಟು ಆಗುತ್ತೆ. ಒಂದು ಸತಿ ಮಾಡಿದರೆ ಅದಕ್ಕಿಂತ ತುಂಬ ಕಡಿಮೆ ಅಂತೂ ಮಾಡೋಕ್ಕೆ ಆಗೋದಿಲ್ಲ ಅದು. ಹಾಗಾಗಿ ತುಂಬ ಟೇಸ್ಟೂ ಆಗೋಲ್ಲ. ಸೊ ಚಪಾತಿ ಅಂತೂ ಸಖತ್ತಾಗಿರುತ್ತೆ. ಸೇಮ್ ಟೇಸ್ಟ್ ಡಿಫ್ರೆಂಟಾಗೇನಿರಲ್ಲ, ಬಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಸೊ ಫಸ್ಟು ನಾನು ಒಂದು ಚಿಕ್ಕ ಚಪಾತಿ ಮಾಡಿ ಹಾಕಿರ್ತೀನಿ, ಬಿಕಾಸ್ ಫಸ್ಟ್ನೇದು ತಿನ್ನಲ್ಲ ಅಂಥೇಳಿ. ಅದಾದಮೇಲೆ ನಾನು ಇಲ್ಲಿ ಇದಕ್ಕೆ ಬಟರ್ ಆಗಲಿ ಅಥವಾ ಎಣ್ಣೆ ಯಾವುದನ್ನು ಹಾಕಿಲ್ಲ, ಜಸ್ಟ್ ಹಾಗೆ ಬೇಯಿಸ್ತಾ ಇದ್ದೀನಿ. ಈ ರೀತಿ ಬೇಯಿಸೋದ್ರಿಂದ ಒಂಥರ ತಂದೂರಿ ರೊಟ್ಟಿ ಅಂದರೆ ಆ ರೀತಿ ತಂದೂರಿ ರೊಟ್ಟಿ ತಿನ್ನಂಗೆ ಫೀಲ್ ಆಗುತ್ತೆ.
ಇದು ಕೂಡ ಒಂಥರ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ನಾನು ಬಟರ್ ಅಥವಾ ಗೀ ಹಾಕ್ಬೋದು, ಬಟ್ ನಾನು ಬಟರ್ ಹಾಕ್ತಾಯಿದ್ದೀನಿ. ಗೀ ಎಲ್ಲ ಜಾಸ್ತಿ ತುಪ್ಪ ಅಂತೂ ನಾನು ತಿನ್ನೋದೇ ಇಲ್ಲ. ಹಾಗಾಗಿ ಇದು ತುಂಬ ಸ್ವಲ್ಪ ಗ್ರೀನ್ ಕಲರ್ ಆಗುತ್ತೆ, ಬಟ್ ತುಂಬ ಬ್ರೈಟ್, ಯಾಕೋ ಬ್ರೈಟ್ನೆಸ್ ತುಂಬ ಜಾಸ್ತಿ ಅನ್ನಿಸ್ತಾಯಿತ್ತು. ಹಾಗಾಗಿ ಅದು ಕಲರ್ ಕರೆಕ್ಟಾಗಿ ಬಂದಿಲ್ಲ. ಬಟ್ ನಾನು ಟ್ರೈ ಮಾಡಿದೆ ಶೂಟ್ ಮಾಡೋಕ್ಕೆ, ಬಟ್ ತುಂಬ ಬ್ರೈಟಾಗಿ ಕಲರು ಗ್ರೀನ್ ಕಲರ್ ಬರಲಿಲ್ಲ, ಸ್ವಲ್ಪ ನಾರ್ಮಲ್ ಕಲರ್ ಇದೆ. ಸೊ ಇವಾಗ ಈ ಪಲ್ಯ ಎಲ್ಲ ಮಾಡಿದ್ದಾರೆ. ಅದಾದಮೇಲೆ ಸೇವ್ ಹಾಕಿ ಒಂದು ಸತಿ ಜಸ್ಟ್ 1 or 2 ಮಿನಿಟ್ಸ್ ಅಷ್ಟೇ, ಅದಕ್ಕಿಂತ ತುಂಬ ಕಡಿಮೆ ಇಲ್ಲ ಅಂದರೆ ತುಂಬ ನೆನೆದು ಹೋಗಿಬಿಡುತ್ತೆ ಅದು. ಫೈನಲಿ ಡಿನ್ನರ್ ಎಲ್ಲ ರೆಡಿ ಆಯಿತು. ಸೊ ಇದಕ್ಕೆ ಬಟರ್ ಹಾಕಿ ಸರ್ವ್ ಮಾಡಿದ್ದೀನಿ ಚಪಾತಿಗೆ, ಪಾಲಕ್ ಚಪಾತಿ. ಹಾಗೆ ಇದು ಸೌತೆಕಾಯಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ದೆ ನಾನು. ಸೊ ಸ್ವಲ್ಪ ರೈಸು, ಹಾಗೆ ಇದು ಸೇವ್ ಬಾಜಿ. ಸೊ ಸೀರಿಯಸ್ಲಿ ಸೇವ್ ಬಾಜಿ ಮತ್ತು ಈ ಚಪಾತಿ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಬೆಣ್ಣೆ ಹಾಕಿ ಮಾಡಿದ್ದಾರೆ, ಆಯಿಲೆಲ್ಲ. ಸೊ ಯೂಶ್ವಲಿ ನಾನು ಪಾಲಕ್ ಚಪಾತಿ ಮಾಡಿದರೆ ಆಲೂ ಜೀರಾ ಮಾಡಿರ್ತೀನಿ, ಸೊ ಅಥವಾ ಮೇಥಿ ದಾಲ್ ಮಾಡ್ತೀನಿ. ಬಟ್ ಸೇವ್ ಬಾಜಿ ತುಂಬ ಸಖತ್ತಾಗಿತ್ತು. ತುಂಬ ಈಸಿ ರೆಸಿಪಿ ಇದು, ತುಂಬಾ ಈಸಿ ರೆಸಿಪಿ. ಜಸ್ಟ್ 10 ಮಿನಿಟಲ್ಲಿ ಮಾಡ್ಬೋದು, ಅದಕ್ಕಿಂತ 5 ಮಿನಿಟಲ್ಲಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಅವ್ರ ಕಡೆಯಿಂದನೇ ಮಾಡಿಸಿ ಆ ವಿಡಿಯೋ ಶೇರ್ ಮಾಡ್ತೀನಿ. ಆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹಾಗೆ ನಾಳೆಗೆ ಇಂಥ ಮೆಂತ್ಯ ಪಲ್ಯ ಎಲ್ಲ ಸೋಸ್ಕೊಂಡು ಇಟ್ಕೊಂಡೆ. ಅದಾದಮೇಲೆ ಸ್ವಲ್ಪ ಮೂವಿ ಎಲ್ಲ ನೋಡ್ತಾ ಇದ್ವಿ ನಾವು. ಸೊ ಲಾಸ್ಟಲ್ಲಿ ನೈಟಲ್ಲಿ ನಾನು ಯಾವಾಗಲೂ ಫೇಸ್ ವಾಶ್ ಮಾಡ್ಕೊತೀನಿ. ಸೊ ಹಾಗಾಗಿ ನಾನು ಮಾಡಿರೋ ಹೋಮ್ ಮೇಡ್ ಫೇಸ್ ವಾಶ್ ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಯಾವಾಗ ಇದನ್ನು ಪ್ರಿಪೇರ್ ಮಾಡಿದ್ನಲ್ಲ, ಆವಾಗಿಂದ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫೇಸ್ ವಾಶ್ ಮಾಡಿಕೊಂಡೆ. ಆಲ್ರೆಡಿ ಟೈಮ್ ಕೂಡ 12 ಎಲ್ಲ ಆಗಿದೆ, ಟೈಮ್ 12 ಗಂಟೆ ಆಗಿದೆ. ಸೊ ಇನ್ನೇನೆಲ್ಲ ಸ್ವಲ್ಪ ಆ ಮೂವಿ ಫಿನಿಷ್ ಮಾಡಿಬಿಟ್ಟು ಮಲ್ಕೊತೀವಿ. ಯೂಶ್ವಲಿ ನೈಟ್ ಸ್ವಲ್ಪ ಹಾರರು ಎಲ್ಲ ಜಾಸ್ತಿ ನೋಡ್ತೀವಿ. ಹಾಗಾಗಿ ಇವಾಗ ಊಟ ಎಲ್ಲ ಆಯಿತು, ಆರಾಮಾಗಿ ಸ್ವಲ್ಪ ಕುತ್ಕೊಂಡು ಮೂವಿ ನೋಡ್ತೀವಿ. ಸೊ ಅದಾದಮೇಲೆ ಮಲ್ಕೊಳ್ಳೋದಷ್ಟೇ. ಸೊ ನನ್ನ ಫೇಸ್ ಈ ರೀತಿ ಆಗಿದೆ. ಸೊ ಆಫ್ಟರ್ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಒಂಥರ ಗ್ಲೋ ಅನಿಸುತ್ತೆ. ನೀವು ಕೂಡ ಟ್ರೈ ಮಾಡಿ, ಗೊತ್ತಾಗುತ್ತೆ. ಸೊ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.